ಸಿಸರ್ ಇಲ್ಲ ಹೆಂಗೆ ಕಟ್ ಮಾಡಿಕೊಂಡೆ ಅಂತ ಕೇಳ್ಬೋದು ಕೆಲವರು. ಇಲ್ಲಿ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ಇದು ಬಿಟ್ಕೊಳ್ತಾ ಇದೆ, ಸೊ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಇದೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೈ ಕಟ್ಕೊಳ್ಳೋದು ತಲೆ ಕಟ್ಕೊಳ್ಳೋದು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ನನ್ನನ್ನು ಹಾಗೇ ನೋಡ್ತಾ ಇದ್ದಾರೆ, ಒಂದು 4-5 ಜನ ಇದ್ದಾರೆ. ಬಟ್ ಯಾಕೆ ಸುಮ್ಮನೆ ಅಲ್ವಾ. ಸ್ಕಾರ್ಫ್ ಇದೆ, ಹೆಂಗೋ ಕಟ್ಕೊಂಡು ಹೋಗ್ತೀನಿ ನೋಡೋಣ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತೇನಪ್ಪ ಅಂತಂದ್ರೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ಅಪ್ಪ ಅಮ್ಮನ ಮೇಲೆ. ಏನ್ ಪ್ರ್ಯಾಂಕ್ ಅಂದ್ರೆ, ನಾನು ಇವಾಗ ಆಚೆ ಹೋಗ್ತೀನಿ ಆಯ್ತಾ, ಗಾಡಿ ತಗೊಂಡು ಆಚೆ ಹೋಗ್ತೀನಿ. ಈಗ ನಾನು ವಾಪಸ್ ಬರ್ಬೇಕಾದ್ರೆ ನನ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತೀನಿ. ಸೊ ನಾನು ಅದಕ್ಕೆ ಬ್ಯಾಂಡೇಜು, ಕಾಟನ್ನು, ಆಮೇಲೆ ಕುಂಕುಮದಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡೆಲ್ಲ ಹಾಕೊಂಡಿದೀನಿ. ಸೊ ನೋಡೋಣ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ತೋರಿಸ್ತೀನಿ ಏನೇನೆಲ್ಲ ಇಟ್ಕೊಂಡಿದೀನಿ ಅಂತ. ಗೊತ್ತಿಲ್ಲ ಹೆಂಗ್ ವರ್ಕ್ ಆಗುತ್ತೆ ಇದು ಅಂತ, ಬಟ್ ಒಂದು ಪ್ರ್ಯಾಂಕ್ ಅಂತೂ ಮಾಡ್ತೀನಿ. ನಾನು ಯಾವತ್ತೂ ಈ ರೀತಿ ಪ್ರ್ಯಾಂಕ್ ಎಲ್ಲ ಮಾಡಿಲ್ಲ, ಬಟ್ ಇವತ್ತು ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಬನ್ನಿ. ನಮ್ಮಪ್ಪ ಆಚೆ ಕೂತಿದ್ದಾರೆ, ನಮ್ಮಮ್ಮ ಟೆರೆಸ್ ಮೇಲಿದ್ದಾರೆ. ಸೊ ಇವಾಗ ನಾನು ಗಾಡಿ ತಗೊಂಡು ಪಾರ್ಲರ್ಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತೀನಿ. ಏನಕ್ಕೆ ಪಾರ್ಲರ್ಗೆ ಅಂತಂದ್ರೆ, ನಮ್ಮ ಪಕ್ಕದ ಮನೇಲಿ ಒಂದು ಮದ್ವೆ ಇದೆ. ಸೊ ಸಂಜೆ ಹೋಗ್ಬೇಕು ಮದ್ವೆ ಫಂಕ್ಷನ್ಗೆ. ಅದಕ್ಕೋಸ್ಕರ ಒಂದು ಐಬ್ರೋಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಒಂದ್ ನೆಪ ಬೇಕಲ್ವಾ ಆಚೆ ಹೋಗೋದಿಕ್ಕೆ. ಇಲ್ಲೇ ಪಕ್ಕದಲ್ಲೇ ಪಾರ್ಲರ್ ಇದೆ, ಅಲ್ಲಿಗೆ ಹೋದ್ರೆ ಹಿಂಗ್ ಗಾಡಿ ತಗೊಂಡು ಹೋಗಕ್ಕಾಗಲ್ಲ, ನಡ್ಕೊಂಡು ಹೋಗ್ಬೇಕು. ನಾನು ಇವಾಗ ಗಾಡಿ ತಗೊಂಡು ಹೋದ್ರೆ ವಾಪಸ್ ಬರ್ಬೇಕಾದ್ರೆ ಹಿಂಗಾಯ್ತು ಅಂತ ಹೇಳ್ತೀನಿ, ಸರಿನಾ? ಸರಿ ಬನ್ನಿ. ಇವಾಗ ನಾನು ಏನೇನೆಲ್ಲ ತಗೊಂಡಿದ್ದೀನಿ ಪ್ರ್ಯಾಂಕ್ ಮಾಡೋದಿಕ್ಕೆ ಅಂತ ತೋರಿಸ್ತೀನಿ ನಿಮ್ಗೆ. ನನ್ ಮಗ ಮಲಗಿದ್ದಾನೆ, ಸೊ ಬನ್ನಿ. ಗೊತ್ತಿಲ್ಲ ಬಟ್ ಹೇಗ್ ವರ್ಕ್ ಆಗುತ್ತೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ. ಅವ್ರ ರಿಯಾಕ್ಷನ್ಸ್ ಕೂಡ ನೋಡ್ಬೇಕು ನಾನು. ಅಂಡ್ ನನ್ನ ತಂಗಿಗೂ ಕೂಡ ಕಾಲ್ ಮಾಡ್ತೀನಿ ನಾನು, ಈ ತರ ಹಿಂಗಾಗಿದೆ ಅಂತ ಅನ್ಬಿಟ್ಟು. ನೋಡೋಣ ಅವಳು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ಅವಳು ಆಫೀಸಲ್ಲಿ ಇದ್ದಾಳೆ. ಸೊ ಹೋಗೋಣ. ಈಗ ನಾನು ಸ್ಪಿನ್ ಸಲೂನ್ಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ನಾನು ಯೂಶಲಿ ಅಲ್ಲಿಗೆ ಹೋಗೋದು. ಸೊ ಅಲ್ಲಿಗೆ ಹೋಗಿ ಬರ್ತಾ ಹಿಂಗಾಯ್ತು ಅಂತ ಏನೋ ಒಂದ್ ಹೇಳೋಣ, ಬಟ್ ಈ ತರ ಮಾಡಬಾರ್ದು. ಬಟ್ ನೋಡೋಣ ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ಅನ್ಬಿಟ್ಟು. ಓಕೆನಾ? ಆಬ್ವಿಯಸ್ಲಿ ಗಾಬರಿ ಬೀಳ್ತಾರೆ, ಬಟ್ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಬನ್ನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸ್ಬಹುದು ನಿಮಗೆ. ಸೊ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಹೊರಡ್ತೀನಿ ಈಗ. ಅದಕ್ಕೂ ಮುಂಚೆ ಏನೇನೆಲ್ಲ ತಗೊಂಡಿದೀನಿ ಥಿಂಗ್ಸ್ ಅಂತ ತೋರಿಸ್ತೀನಿ ನಿಮ್ಗೆ, ಓಕೆನಾ? ಇನ್ನ ಗಾಡಿ ಬೇರೆ ಇಳಿಸ್ಬೇಕು ನಾನು, ಕಾಂಪೌಂಡ್ ಒಳಗಡೆ ಇದೆ ಗಾಡಿ. ಸೊ ಎಸ್. ಸೊ ನೋಡಿ, ಇದೊಂದು ವ್ರಾಪ್ ತಗೊಂಡಿದೀನಿ, ಕಾಟನ್ ಬ್ಯಾಂಡೇಜು. ಆಮೇಲೆ ಇದು ಕುಂಕುಮ ಮತ್ತೆ ನೀರ್ ಮಿಕ್ಸ್ ಮಾಡಿದೀನಿ. ಇದು ಕಾಟನ್. ತೋರಿಸ್ತೀನಿ ರೀ. ನೋಡಿ, ಬ್ಲಡ್ ರೆಡ್ ತರ ಇದೆಯಾ? ಏನೋ ಒಂದು ನೋಡೋಣ ಇರಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಬಟ್ ನನಗೇನೆ ಒಂಥರ ಭಯ ಆಗ್ತಿದೆ. ನೋಡೋಣ. ನೋಡಿ, ಎಲ್ಲ ನನ್ನ ಸ್ಲಿಂಗ್ ಬ್ಯಾಗ್ ಅಲ್ಲಿ ಇಟ್ಕೊಂಡಿದೀನಿ. ಇವಾಗ ಆಚೆ ಹೋಗ್ತೀನಿ, ಗಾಡಿ ಇಳಿಸ್ಬೇಕು. ಸೊ ಅದಕ್ಕೆ ನಮ್ಮ ಅಪ್ಪಂಗೆ ಹೇಳ್ಬೇಕು ನನ್ ಗಾಡಿ ಇಳಿಸೋದಿಕ್ಕೆ. ನೋಡಿ ನಂದು ಕಿಲೋಮೀಟರ್ಸ್ ಎಷ್ಟು ಓಡಿದೆ ಅಂತ. ಗಾಡಿ ತಗೊಂಡಾಗಿಂದ ಇಷ್ಟೇ ಅನ್ಸುತ್ತೆ. ಗ್ರೇಟ್ ಅಲ್ವಾ? 26,408 ಏನೋ ಓಡಿದೆ ಅಷ್ಟೆ. ಇವಾಗ ಬಂದಿದ್ದೀನಿ ಸ್ಪಿನ್ ಸಲೂನಿಗೆ ಬಂದಿದ್ದೀನಿ. ಇಲ್ಲೇ ನನ್ನ ಹಸ್ಬೆಂಡು ಇಲ್ಲೇ ವೆಯ್ಟ್ ಮಾಡೋರು ಯಾವಾಗಲೂ ನನಗೋಸ್ಕರ. ನಾನೇನಾರ ಒಂದು ಸಲೂನಿಗೆ ಕರ್ಕೊಂಡು ಹೋದ್ರು ಅಷ್ಟೇ, ನಾನು ಬರೋವರೆಗೂ ಪೇಷನ್ಸ್ ಆಗಿ ಎಷ್ಟು ವೆಯ್ಟ್ ಮಾಡೋರು ಅಂತಂದರೆ. ಸೊ ಇವಾಗ ನಾನೊಂದು ಐಬ್ರೋಸ್ ಮಾಡಿಸ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡಿಸಲ್ಲ ಸದ್ಯಕ್ಕೆ. ಆ್ಯಂಡ್ ನಾನು ಯೂಶ್ವಲಿ ಸ್ಪಿನ್, ಅದು ಬಿಟ್ಟರೆ ಪೆರಿಮೀಟರ್, ಬೇರೆ ಇನ್ಯಾವುದು ಚೂಸ್ ಮಾಡಲ್ಲ ನಾನು. ಸೊ ಇದು ನನಗೆ ಕಂಫರ್ಟಬಲ್ ಆಗಿದೆ, ಸ್ಪಿನ್ ಮತ್ತು
ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಒಂದು ಕಾಲಭೈರವ ಸ್ಥಾನ ಇದೆ, ನೋಡ್ತಾ ಇದ್ದೀರಾ? ಇಲ್ಲೇ ಒಂದು ಪಾರ್ಕ್ ಇದೆ. ಸೊ ನಾನು ಇಲ್ಲೇನೆ ನನ್ನ ಪ್ರ್ಯಾಂಕಿಗೆ ಇಂಪ್ಲಿಮೆಂಟ್ ಮಾಡ್ಕೊತೀನಿ, ಈಗ ರೆಡಿ ಮಾಡ್ಕೊತೀನಿ. ಸೊ ಬನ್ನಿ ಹೋಗೋಣ. ಅಲ್ಲಿ ಯಾರು ಇರದೇ ಇದ್ರೆ ಸಾಕು, ಇಲ್ಲ ನನ್ನ ಹುಚ್ಚಿ ಅನ್ಕೊಂಡ್ಬಿಡ್ತಾರೆ ಯಾರಾದರೂ. ಸೊ ಟ್ರಾಫಿಕ್ ಇದೆ, ನೋಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಕಾಲಭೈರವೇಶ್ವರನ ದೇವಸ್ಥಾನ ಕ್ಲೋಸ್ ಇದೆ. ಚೆನ್ನಾಗಿದೆ ಒಳಗಡೆ, ನಾನು ಹೋಗಿದ್ದೀನಿ ಒಂದ್ಸಲಿ. ನಾನು ಚಿನ್ನಿಂಗ್ ಕರ್ಕೊಂಡು ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಅದೇ ಜಾಗ ಇದು. ಸೊ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ, ರೆಡಿ ಮಾಡ್ಕೊತೀನಿ. ಬಟ್ ನಮ್ಮ ಅಪ್ಪ ಫಸ್ಟೇ ಕೋಪದಲ್ಲಿದ್ದರು, ಮುಖ ತುಂಬ ಉಗಿದು ಬಿಡ್ತಾರ ಅಂತ ಒಂದು ಭಯ ಆಗ್ತೈತೆ ನನಗೆ. ಯಾಕಂದರೆ ಏನು ಮಕ್ಳು ಮರಿ ಇಟ್ಕೊಂಡು ಏನು ಆಟ ಆಡ್ತೀಯ ನೀನು ಅಂತ ಬೈದ್ಬಿಟ್ರು, ಹೇಳೋಕ್ಕಾಗಲ್ಲ. ಬಟ್ ರಿಯಾಕ್ಷನ್ನ ಹಂಗೆ ತೋರಿಸ್ತೀನಿ. ನಾನು ಕ್ಯಾಮ್ರಾ ಹಂಗೆ ಆನ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಮನೆಗೆ. ಮನೆ ನಿಯರ್ ಬೈ ಇದ್ದೀನಿ ನಾನು. ಭಯ ಬೇರೆ ಆಗ್ತೈತೆ ನನಗೆ. ನೋಡಿ, ನಿಜ ಹೇಳೋದಕ್ಕೆ ಭಯ ಆಗಲ್ಲ ನಮಗೆ. ಯೂಶ್ವಲಿ ನಿಜ ಹೇಳೋದಕ್ಕೆ ಭಯನೇ ಆಗಲ್ಲ. ಬಟ್ ಈ ಥರ ಪ್ರ್ಯಾಂಕ್ಸು, ಈ ಥರ ಸುಳ್ಳು ಹೇಳ್ತೀವಿ ಅಂತಾದರೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಹೇಳೋದು, ಸತ್ಯ ಯಾವತ್ತಿದ್ರೂ ಸತ್ಯನೇ, ಸುಳ್ಳು ಯಾವತ್ತಿದ್ರೂ ಆಚೆ ಬಂದೇ ಬರುತ್ತೆ. ನಾಟಕ ಆಡೋರು 1 ದಿವಸ ಆಡ್ಬೋದು, 2 ದಿವಸ ಆಡ್ಬೋದು, 365 ಡೇಸು ನಾಟಕ ಆಡೋಕ್ಕಾಗಲ್ಲ. ಸೊ ಏನೋ ಒಂದು ಮೆಸೇಜು ಇದರಿಂದ. ಜಾಸ್ತಿ ದಿವಸ ನಮ್ಮ ನಾಟಕಗಳು ಒಳಗೊಂದು ಹೊರಗೊಂದು ಎಲ್ಲ ನಡೆಯಲ್ಲ ಅನ್ನೋದು ಒಂದು ಈ ಪ್ರ್ಯಾಂಕ್ ಮೂಲಕ ಒಂದು ಮೆಸೇಜ್ ಅಂತ ಹೇಳ್ಬೋದು ನಾನು. ಬಟ್ ಬನ್ನಿ ಇವಾಗ ಒಂದು ರೆಡಿ ಮಾಡ್ಕೊತೀನಿ ನಾನು, ಓಕೆನಾ? ಅಯ್ಯೋ ನನ್ನ ಕರ್ಮ, ನಾನು ಸಿಸರ್ ತರದೇ ಮರ್ತೋಗ್ಬಿಟ್ಟೆ ಗೈಸ್. ಇವಾಗ ಇದನ್ನ ಹೆಂಗೆ ಅರಿಯೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಹೆಂಗೋ ಟೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹಿಂಗೆ ಕಟ್ಕೊಂಡಿದ್ದೀನಿ. ಗೊತ್ತಾಗುತ್ತಾ ನನಗೆ? ನಿಜಕ್ಕೂ ಏನೋ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಇರಲಿ, ಈ ಜಾಗದಲ್ಲಿ ಒಂದಿರಲಿ. ನೆಕ್ಸ್ಟ್ ಕೈಗೋ ಅಥವಾ ಹಣೆಗೋ ಏನಾದ್ರು ಕಟ್ಕೊಳ್ಳೋಣ. ಹಣೆ ಕಟ್ಕೊಂಡ್ರೆ ಓವರ್ ಆಗಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಾಲೇ ಸಾಕಾ ಅಂತ. ಪಕ್ಕದ ಮನೇಲಿ ಬೇರೆ ಮದುವೆ ನಡೀತಾ ಇದೆ, ಅವರು ಗಾಬರಿ ಬಿದ್ದೋಗ್ಬಿಟ್ಟಾರು ಅಂತ ಅಂದ್ಬಿಟ್ಟು ಅದೊಂದು ಭಯ ಬೇರೆ ಇದೆ. ಹಣೆ ಕಟ್ಕೊಂಡ್ರೆ ಒಂದು ಕಳೆ ಅಲ್ವಾ? ಇರ್ಲಿ, ಕಟ್ಕೊಬಿಡೋಣ. ನನ್ನ ಕರ್ಮಕ್ಕೆ ಇವತ್ತು ಎಷ್ಟೊಂದು ಜನ ಬಂದ್ಬಿಟ್ಟವ್ರು. ಏನಪ್ಪ ಈ ಹುಡುಗಿ ಏನು ಮಾಡ್ತಾವಳೆ ಅಂತ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ಬೇಕು. ಒಂದು 4-5 ಜನ ಲೇಡೀಸ್ ಇದ್ದಾರೆ. ಬಟ್ ನೋಡ್ತಾರೆ ಅಷ್ಟೇ. ಯಾರ್ಯಾರಿಗೂ ಹೆಲ್ಪ್ ಮಾಡಬೇಕು, ಇಲ್ಲ ಏನಾಗಿದೆ ಅಂತ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಯೂಶ್ವಲಿ. ಬಟ್ ಓವರ್ ಆಯಿತಾ? ಓವರ್ ಏನಾಗಿಲ್ಲ ಅನ್ಕೊತೀನಿ. ಓಕೆ ಮ್ಯಾನೇಜಬಲ್ ಅಲ್ವಾ? ವಾವ್, ನನಗೇನೋ ವಾವು. ಮನೆಗೆ ಹೋಗಿ ಇವಾಗ ರಿಯಾಕ್ಷನ್ ನೋಡ್ತೀನಿ, ಹಿಂಗೆ ಮುಚ್ಕೊಬಿಡ್ತೀನಿ. ಅದಕ್ಕೂ ಸುಮ್ಮನೆ ಎಲ್ಲರೂ ಅಲ್ಲಿ ಮದುವೆ ಮನೇಲಿ ಇರ್ತಾರೆ, ಆಮೇಲೆ ಅವರು ಗಾಬರಿ ಬಿದ್ದೋಗ್ಬಿಡ್ತಾರೆ ಅಲ್ವಾ ಗೈಸ್? ಸುಮ್ಮನೆ ಯಾಕೆ ಆಮೇಲೆ ಗ್ರಾಚಾರ? ಅವರೊಂದು ಒಳ್ಳೆ ಹ್ಯಾಪಿ ಮೂಡಲ್ಲಿ ಇರ್ತಾರೆ ಪಾಪ. ಅವರು ಅಕ್ಕಪಕ್ಕ ಮನೆಯವರು ಅಂತಂದರೆ ಪಾಪ ಅವರು ನಮ್ಮ ವೆಲ್ ವಿಶರ್ಸ್, ಪಾಪ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಅಲ್ವಾ? ಸೊ ಹಂಗಾಗಿ ಓಕೆನಾ ಗೈಸ್? ಹೆಂಗಿದೆ ನನ್ನ ಬ್ಯಾಂಡೇಜ್? ಫೇಕ್ ಬ್ಯಾಂಡೇಜಸ್ ಸಾಕಲ್ವಾ? ಕೈಗೇನಾದ್ರು ಕಟ್ಕೊಬೇಕಾ? ಚಿಕ್ಕದಾಗ ಒಂದು ಕಟ್ಕೊಂಬಿಡ್ಲಾ? ಇಷ್ಟೇ ಸಾಕು ಅಂದ್ಕೊತೀನಿ. ಇದೇ ಓವರ್ ಆಯ್ತಲ್ವಾ? ನನಗೆ ಯಾಕೋ ಓವರ್ ಆಯಿತು ಅನ್ನಿಸ್ತಾ ಇದೆ. ಓಕೆ, ಹೋಗೋಣ ಮನೆಗೀಗ. ಕೈಗೆ ಒಂದು ಚಿಕ್ಕ ಬೆರಳಲ್ಲಿ ಕಟ್ಕೊತೀನಿ. ಎಸ್, ನೋಡಿ ಇವಾಗ ಒಂಚೂರು ಕೈ ಕಟ್ಕೊತೀನಿ. ಹಿಂಗೆ 2 ಕೈ ಸೇರಿಸಿ ಕಟ್ಕೊಂಬಿಡ್ಲಾ? ಬೇಡ, ಗಾಡಿ ಓಡ್ಸೋಕ್ಕಾಗಲ್ಲ ಆಮೇಲೆ. ಸಾಕು, ಇಷ್ಟು ಹಿಂಗೆ ಕಟ್ಕೊತೀನಿ. ಸಾಕು ಅನ್ಸೈತಲ್ವಾ? ಬಟ್ ನಿಜ, ಯಾರು ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಹೇಳ್ತಾ ಇದ್ದೀನಿ. ಗಾಬರಿ ಆಗ್ಬಿಡ್ತಾರೆ, ಒಂದೋಗಿ ಇನ್ನೊಂದು ಆಗ್ಬಿಡುತ್ತೆ.
ನಮ್ಮ ಟೈಮ್ ಸರಿ ಇಲ್ಲ ಅಂತಂದರೆ ನಂತರ ಯಾರು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ. ಡಿಗ್ರಿ ಕಾಲೇಜ್ ಟೈಮಲ್ಲಿ ಇರೋವಾಗ ನಾನು ಒಂದು ಈ ಥರ ಮಾಡಿದ್ದೆ ಪ್ರಿನ್ಸಿಪಲ್ಲಿಗೆ. ಆಮೇಲೆ ಹೇಳ್ತೀನಿ ರೀ. ಇದೇ ಥರ ಒಂದು ಪ್ರ್ಯಾಂಕ್ ಮಾಡಿದ್ದೆ ನಾನು, ಒನ್ ಟೈಮ್ ಮಾಡಿದ್ದೆ. ಇವಾಗ ನೆನಪಾಯಿತು ನನಗೆ, ಹೇಳ್ತೀನಿ ಏನು ಅಂತ. ಪ್ರಿನ್ಸಿಪಲ್ಗೆ ಪ್ರ್ಯಾಂಕ್ ಮಾಡಿದ್ದೆ ನಾನು. ನನ್ನ ಫ್ರೆಂಡ್ಸು ಯಾರಾದರೂ ಡಿಗ್ರಿ ಕಾಲೇಜವ್ರು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತಿದ್ದು. ನನ್ನ ಕ್ಲಾಸ್ ಟೀಚರ್ಗೂ ಮಾಡಿದ್ದೆ, ಪ್ರಿನ್ಸಿಪಾಲ್ಗೂ ಮಾಡಿದ್ದೆ. ಕ್ಲಾಸಿಗೆ ನಾನು ರಜಾ ಹಾಕ್ಬಿಟ್ಟಿದ್ದೆ, ಬಂಕೇನೋ ಹೊಡೆದಿದ್ದೆ ಅನಿಸುತ್ತೆ. ಸೊ ಬಂಕಲ್ಲ, ಒಂದು ದಿವಸ ಹೋಗಿರಲಿಲ್ಲ ನಾನು, 1 ದಿವಸನೋ 2 ದಿವಸನೋ ಏನೋ ಹೋಗಿರಲಿಲ್ಲ ನಾನು. ಆವಾಗ ಬೈತಾರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಏನೋ ಒಂದು ಮಾಡಿದ್ದೆ. ಹೇಳ್ತೀನಿ ಆಮೇಲೆ, ಓಕೆನಾ? ಇವಾಗ ಮನೆಗೆ ಹೋಗೋಣ, ಟೈಮ್ ಆಯಿತು ನೋಡಿ. ಈ ರೀತಿ ಪ್ಯಾಕ್ ಆಗಿದ್ದೀನಿ ಫುಲ್ಲು. ಇವಾಗ ನನ್ನ ತಂಗಿಗೆ ಫೋನ್ ಮಾಡೋಣ, ಅವಳ ರಿಯಾಕ್ಷನ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ, ಓಕೆನಾ? ಹಂಗೆ ಕಾಲ್ ಮಾಡ್ತೀನಿ ರೀ. ಹಲೋ, ಇಲ್ಲಿ ಹೋಯ್ತಾ ಇದೆ ಕಣೆ, ಒಂಚೂರು ಆಕ್ಸಿಡೆಂಟ್ ಆಗೋಯ್ತು. ಇಲ್ಲಿ ಚೌಟ್ರಿ ಹತ್ರ. ಅಯ್ಯೋ, ಮಕ ಎಲ್ಲ ತಚ್ಚೋಗೈತಲ್ಲಿ. ಎಲ್ಲಿ ಇಲ್ಲಿ ಚೌಟ್ರಿ ಹತ್ರ ಕೂತಿದೀನಿ, ಸುಸ್ತಾಗ್ತೈತೆ, ಮಕ ಎಲ್ಲ ಹೋಗ್ಬಿಟ್ಟೈತೆ ಅಲ್ಲಿ. ಇಲ್ಲಿ ಪಾರ್ಲರ್ಗೆ ಅಂತ ಬಂದೆ ಕಣೆ. ಕಾಲ್ ಒಂಚೂರು, ಮಕ್ಕ ಅಲ್ಲಿ ಸೈಡಲ್ಲಿ ಹಣೆ ಹತ್ರ ಇದಾಗ್ಬಿಟ್ಟೈತೆ. ಅಪ್ಪ ಅಲ್ಲೆಲ್ಲ ಹೋಗಿರ್ಬೇಕು, ಫೋನ್ ಪಿಕ್ ಮಾಡ್ತಾ ಇಲ್ಲ. ಏಯ್ ನಿನ್ನ, ಹಲೋ, ಫ್ರ್ಯಾಂಕು ಕಣೆ ಇದು. ಇವಾಗ ಅಪ್ಪ ಅಮ್ಮಂಗೂ ಮಾಡ್ತೇನಿರು. ನಾನು ಇಲ್ಲಾಗ್ಲೇ ಎಲ್ಲ ಕಟ್ಕೊಂಡಿದೀನಿ ಹಣೆಗೆ ಮತ್ತೆ ಕೈ ಕಾಲ್ಗೆ. ಹೋಗ್ ಮಾಡ್ತೀನಿ ಇವಾಗ ಫ್ರ್ಯಾಂಕು. ನೋಡಣಿರ. ಸರಿ ಸರಿ ಇರು, ಮನೆಗೆ ಹೋಗ್ತೀನಿ. ಇಲ್ಲಿ ಇದ್ರ ಹತ್ರ ಬಂದಿದ್ದೆ, ಮನೆಗೆ ಬಂದಿದ್ದೀನಿ ಗೈಸ್. ನೋಡೋಣ ಎಲ್ರು ಏನ್ ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ಕೊಂಬಂದೆ? ಬಿದ್ದ? ಎಲ್ಲಿ ಬಿದ್ದೆ? ಆಗಳೇ ಗಾಡಿ ಬಿದ್ದ? ಎಲ್ಲೇ ಲೇಟ್ ಆಯ್ತು? ಕೈ ಇದಾಗೈತಲ್ಲ, ಕಾಲು. ಏನ್ ಲಕ್ಷ್ಮಿ ನೀನು? ಇಂಜೆಕ್ಷನ್ ಹಾಕ್ಸ್ಕೊಂಡ? ಏನಕ್ಕೆ ಇಂಜೆಕ್ಷನ್? ಇನ್ನೇ ಲೇಟ್ ಆಯ್ತು? ಏನೂ ಆಗಿಲ್ಲ, ಸುಮ್ಮನೆ ಏನು ತೆಗಿಬೇಡ ತೆಗಿಬೇಡ. ಏನು ಆಗಿಲ್ಲ. ನೀವ್ ಹೆಂಗೆ ಇದ್ ಮಾಡ್ತೀರಾ ಅಂತ. ಏನ್ ಮಾಡ್ತೀರಾ? ಏನಾಗಿಲ್ಲ. ಸೊ ನೋಡಿದ್ರಲ್ಲ ನಮ್ಮ ಅಪ್ಪ ಅಮ್ಮ ಹೆಂಗ್ ರಿಯಾಕ್ಟ್ ಮಾಡಿದ್ರು ಅಂತ. ನನ್ಗೆ ಒಂಥರ ಆಗೋಯ್ತು, ಸುಮ್ನೆ ಗಾಬರಿ ಪರ್ಸ್ಬಿಟ್ಟೆ ಅವ್ರನ್ನ ಅಂತ. ನಿಜ ಈ ಪ್ರ್ಯಾಂಕು ಗಿಂಕು ಈ ತರ ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ತುಂಬಾ ಭಯನೇ ಆಗುತ್ತೆ. ನಾನು ಇವಾಗ ಅದೆಲ್ಲ ಬಿಚ್ಚಾದ್ಮೇಲೆ ಇನ್ನು ಮಕ್ಕ ತುಂಬಾ ಹೋಗುದ್ರು ನಂಗೆ ನಮ್ಮಪ್ಪ. ನೀವ್ ಆಟ ಆಡ್ಬಿಡ್ತೀರಾ ಏನೋ ತಮಾಷೆ ಅಂತ, ನಮಗ್ ಜೀವನೇ ಹೋಗುತ್ತೆ ಇಲ್ಲಿ ಅಂತೆಲ್ಲ. ನಂಗೆ ಗೊತ್ತಿತ್ತು ನಮ್ಮಪ್ಪ ಹಿಂಗೆ ಆಡ್ತಾರೆ ಅಂತ.
ಏನಪ್ಪಾ ಇವಾಗ ನನ್ ಮಗ್ಳಿಗ್ ತೋರ್ಸ್ಲಾ? ನಾನ್ ಹಂಗೆ ಬ್ಯಾಂಡೇಜ್ ಹಾಕೊಂಡ್ ತೋರ್ಸ್ತೀನಿ. ನನ್ ಮಗಳು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಇರಿ. ಪಾಪ ಇಲ್ಲಿ ಪಕ್ಕದ ಮನೆಯವರು ಬಳೆ ಹಾಕ್ಸ್ಕೊ ಬಾ ಅಂತ ಕರಿತಾ ಇದಾರಂತೆ. ಬಟ್ ನನ್ಗೂ ಹೆಂಗಪ್ಪ ಹೋಗೋದು ಅನ್ನಿಸ್ತಾ ಇದೆ. ಹೋಗ್ಬಿಟ್ ಬರ್ತೀನಿ, ನೋಡೋಣ ಇರಿ. ಏಪಾ ನೋಡ್ಮ ಅಬ್ಬು, ಏನ್ಮ ಇದು? ಅಪ್ಪು ಚಿನ್ನಿ ನಗ್ತಾರ ಚಿನ್ನಿ. ಏಯ್ ಮಮ್ಮ ಅಪ್ಪು ಚಿನ್ನಿ ನೋಡಿ ಫ್ರೆಂಡ್ಸ್ ಹೆಂಗ್ ನಗ್ತಾವಳೆ ಅವಳು. ಬಾಯ್ಲಿ ಬಾಯ್ಲಿ ಬಾಯ್ಲಿ, ಅವಳಿಗೇನು ಗೊತ್ತಾಗಲ್ಲ ಪಾಪ, ಮಕ್ಳಲ್ವಾ, ಅವ್ರಿಗೇನು ಗೊತ್ತಾಗುತ್ತೆ. ಬಾಮ್ಮ. ಏನ್ಮಾ? ಹಾ ಸರಿ. ಏನ್ಮಾ? ಚಿಕ್ಕ ಚಿಕ್ಕ ಚೆನ್ನಾಗಿರುತ್ತೆ ಅವಳು. ಎರಡಿನ ಚಮನಿಂದು 14 ಆಗ್ಬೋದು. ನಾವ್ ಹಾಕಿದ್ರೆ ನೀವು ತಗೊಳಕ್ ಆಗಲ್ಲ. ಎರಡು ಜಾಸ್ತಿನೇ ಇರ್ಬೇಕು ನೋಡಿ. ಇದಾಯ್ತು ನೋಡಮ್ಮ, ಇದಾ ದೊಡ್ಡದಾಗತ್ತೆ, ಲೂಸ್ ಆಗುತ್ತೆ. ಬಿಚ್ಚಿಕ್ಕೊಳಕ್ಕೆ ದೊಡ್ಡದಾಗತ್ತದೆ. ಇಲ್ಲ ಐತಲ್ಲ, ನಮ್ಗೇನಿಲ್ಲ. ಆಗ್ಲಾ ಇದು ಇದಾಯ್ತು ನೋಡಮ್ಮ. ದೊಡ್ಡದಾಗತ್ತದಮ್ಮ, ಸೈಜ್ ಇಲ್ಲ ಅಂತ ಕೈ ಇರೋ ಸಣ್ಣ ನೋಡ್ಬೇಕಲ್ವಾ. ಚೆನ್ನಾಯ್ತು. ಇದು 14 ಇದು ಕೂಡ 2 ಇಂಚ್ ಕಾವಲ್ಲ ಸೈಜ್. ಇದು ಇದಾಗ್ಬೋದು. ಇದು ಬಾಚಿನಿ ನೀನ್ ಹಾಕೋ ಬಾಯ್ಲಿ. ಅದಾಗಲ್ಲ. ನನ್ ಮಗಳು ಸೈಜ್ ಆಯ್ತಾ? ಚೆನ್ನಾಗಿರ್ತದೆ, ಸ್ವಲ್ಪ ತಗ್ಗಿ ಆಗುತ್ತದೆ. ಸಣ್ಣ ಉಂಟು ನಾನು ಆರಾಮ್ ತಗೋಬಹುದು. ತೆಗಿಬಹುದು, ಲೂಸ್ ಇದೆ ಸ್ವಲ್ಪ. ಚಿನ್ನಿ ಬಾಯ್ಲಿ. ನಿಂಗ್ ಗ್ರೀನ್ ಬೇಕಾ ಬ್ಲೂ ಬೇಕಾ ಹೇಳು. ಏನದ ಚಿನ್ನಿ? ಬಾಯ್ಲಿ ಕೂಚು ಬಾ. ನಿಂಗೆ ಯಾವ ಕಲರ್ ಬೇಕು ಚೂಸ್ ಮಾಡ್ಕೊ. ಯಾವ್ದು ಬೇಕು ಕಲರು? ಒನ್ ಡಜನಾ? ಎಷ್ಟು ಬೇಕಲ್ಲ? ಒಂದ್ ಸಾಕು. ಎಷ್ಟವೆ? ಒಂದೈತೆ. ಸರಿ ಸಾಕು. ಚೆನ್ನಾಗಿರುತ್ತೆ. ಮಗ ಅವನಲ್ಲ, ಅವ್ನ ಎತ್ಕೋಬೇಕಲ್ಲ, ಅದಕ್ಕೆ. ನಮ್ಮ ಮಗಗೆ ಬ್ಲೂ ಕಲರ್ ಬೇಕಂತೆ. ಇದ್ಯಾ ಅಂಕಲ್ ಬ್ಲೂ ಕಲರು? ನೀನ್ ಕೂತ್ಕೊಂಡ್ರೆ ಹಾಕದವ್ರು. ಪೊಮೊಗ್ರಾನೇಟ್ ಆಮೇಲೆ ತಿನ್ನಿವಂತೆ ಬಾ. ಆಮೇಲೆ ಯಾವ್ದು ನೀನ್ ಚೂಸ್ ಮಾಡಿರೋದು ಕಲರು? ಯಾವ್ದಮ್ಮ?
ರೆಡ್ಡಾ ಕೈ ಕೊಡು ಹಾಕ್ತಾರೆ. ಕೈ ತೋರ್ಸು. 3 ನಂಗೊಂದೇ ಕೈ ಸಾಕು. ಒಂದೇ ಕೈಗೆ ಸಾಕಂತೆ. ಈಗಲಿಂದ ಡಿಸೈನ್ ಚೇಂಜ್ ಮಾಡ್ತಾ ಇದೀಯ. ಎಲ್ಲ ಹಾಕೊಂಡವ್ರಮ್ಮ. ನೀನ್ ಹುಡುಗಿ ಅಲ್ವಾ, ಅದಕ್ಕೆ ನೀನು ಹಾಕೋಬೇಕು. ಒಂದ್ ಕೈಗೆ ಸಾಕಾ? ಇನ್ನೊಂದ್ ಕೈಗೆ ಹಾಕ್ತಾರೆ, ಹಾಕ್ಸ್ಕೊ. ಸಾಕು. ಸಾಕಾ? ಕೊಟ್ಟಿದ್ರೆ ಮನೆ ಬೋರ್ಡ್ ಬಳೆ ಇದೆ. ವಾವ್ ಚಿನ್ನಿ ಸೂಪರ್ ಅಲ್ಲಮ್ಮ. ಸೂಪರ್ ಚಿನ್ನಿ ನೀನು. ಈ ಕೈ ತೋರ್ಸಮ್ಮ. ಎಲ್ಲೂ ಹೋಗಲ್ಲ, ನೀನ್ ಹಾಕ್ಸ್ಕೊ ಫಸ್ಟ್. ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತದೆ. ಚೆನ್ನಾಗೈತಮ್ಮ, ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ. ಗರ್ಲ್ ಅಲ್ವಮ್ಮ ನೀನು. ದಿಯಾ ಗೊತ್ತು ಆಂಟಿ. ದಿಯಾ ದಿಯಾ ಅಂತ. ಹಿಂತೆಗಿ ಇರು. ಸೂಪರ್ ಸಿನಿ. ಸೊ ನೋಡಿದ್ರಲ್ಲ ಇವತ್ತಿನ ಪ್ರ್ಯಾಂಕಿಂಗ್ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯನೂ ಸಹ ನನಗೆ ತಿಳಿಸಿ. ಬಟ್ ಯಾರು ಕೂಡ ಇದನ್ನ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿದ್ರಿ ಎಷ್ಟು ಎಲ್ಲಾ ರಿಯಾಕ್ಷನ್ ಮಾಡಿದ್ರು ನಮ್ಮ ಮನೆಯವರು ಅಂತ ಹೇಳಿ. ಸೊ ಇದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಯಾರು ಸಹ. ಅಂಡ್ ನೋಡಿ, ನಾನು ಗಾಜಿನ ಬಾಳೆಗಳನ್ನು ಸಹ ಹಾಕಿಸ್ಕೊಂಡಿದೀನಿ. ನನ್ಗೆ ಇಷ್ಟ ಈ ತರ ಹಾಕಿಸ್ಕೊಳ್ಳೋದು. ಅಂಡ್ ಫಂಕ್ಷನ್ಗೆ ರೆಡಿ ಆಗ್ಬೇಕು. ಆಲ್ರೆಡಿ ಟೈಮ್ ಆಗಿ ಹೋಗಿದೆ. ಇವತ್ತು ಸಂಜೆಯಿಂದ ವ್ಲಾಗ್ಸ್ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಅಂಡ್ ನನ್ನ ಪ್ರಿನ್ಸಿಪಲ್ಗೂ ಸಹ ನಾನು ಪ್ರ್ಯಾಂಕ್ ಮಾಡಿದೆ ಅಂತ ಹೇಳಿದ್ನಲ್ಲ, ಹಿಂಗೇನೆ ಪ್ರ್ಯಾಂಕ್ ಮಾಡಿದೆ. ಇಲ್ಲೆಲ್ಲ ಬಟ್ಟೆ ಕಟ್ಕೊಂಡು ಹೋಗ್ಬಿಟ್ಟಿದ್ದೆ, ಬ್ಯಾಂಡೇಜ್ ಎಲ್ಲ ಕಟ್ಕೊಂಡಿದ್ದೆ ಇಲ್ಲಿ ನಾನು. ಸರ್ರು ಏನಮ್ಮ ಆಯ್ತು ಹಂಗೆ ಹಿಂಗೆ ಅಂತೆಲ್ಲ ವಿಚಾರಿಸ್ತಾ ಇದ್ರು. ನಾನು ನೋಡೋತಕ್ಕ ನೋಡಿ ನನಗೆ ತುಂಬಾ ನಗು ಬರ್ತಾ ಇತ್ತು, ನನ್ನ ಫ್ರೆಂಡ್ಸ್ಗೂ ನಗು ಬರ್ತಾ ಇತ್ತು ತುಂಬಾ. ಆಮೇಲೆ ಇದು ರಿಮೂವ್ ಮಾಡಿ ತೋರಿಸ್ದೆ. ಫಸ್ಟ್ ಏನಂದೆ, ನಾಯಿ ಕಚ್ಚಿತ್ತು ಸರ್, ಅದಕ್ಕೆ ಹಿಂಗೆ ಹಾಕೊಂಡ್ ಬಂದಿದ್ದೀನಿ, ಅದಕ್ಕೆ ಕಾಲೇಜ್ಗೂ ಸಹ ಬಂದಿರ್ಲಿಲ್ಲ ನಾನು, ನಾಯಿ ಕಚ್ಬಿಟ್ಟಿತ್ತು ನಂಗೆ ಅಂತೆಲ್ಲ ಅಂದೆ. ಆಮೇಲೆ ಸರ್ರು ಅದು ನಿಜ ಅಂತಾನೆ ನಂಬ್ಕೊಂಡ್ಬಿಟ್ಟಿದ್ದಾರೆ. ನಂಗೆ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಮುಖ ನೋಡಿ ನೋಡಿ ನನ್ಗೂ ನಗು ಬರ್ತಿತ್ತು. ಯಾಕೆ ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದಾಗ, ನಂಗೆ ನಾಯಿ ಕಚ್ಚಿತ್ತು, ನಾನು ಬಂದಿಲ್ಲ. ಎಲ್ಲಿ ನಾಯಿ ಕಚ್ಚಿತ್ತು ಅಂದ್ರೆ ನಾನು ತೋರ್ಸ್ಬೇಕಲ್ವಾ, ನಾಯಿ ಇಲ್ಲಿ ಕಚ್ಚುತ್ತೇನಮ್ಮ ಅಂತ ಒಂದ್ ಕಡೆ ಡೌಟು, ಒಂದ್ ಕಡೆ ನಂಬ್ಕೊಬಿಟ್ಟವ್ರೆ. ಆಮೇಲೆ ತೆಗೆದು ತೋರಿಸ್ದೆ ನಾನು, ನೋಡಿ ಸರ್ ಏನೂ ಆಗಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಏನಮ್ಮ ನೀನ್ ದೊಡ್ಡ ತರ್ಲೆ ನೀನು ಅಂತ ಅಂದ್ಬಿಟ್ಟು ಕಳ್ಸಿದ್ರು ನನ್ನ. ಹಂಗೆಲ್ಲ ಮಾಡ್ತಿದ್ದೆ ನಾನು ಕಾಲೇಜಲ್ಲಿ. ಸ್ಕೂಲ್ಸ್ ಅಲ್ಲಿ ಸ್ವಲ್ಪ ತರ್ಲೆ ಜಾಸ್ತಿನೇ ಇದ್ದೆ ನಾನು. ಬಟ್ ನನ್ಗೆ ಆ ಥರ ಎಲ್ಲ ಮಾಡಬಾರ್ದು. ಬಟ್ ಯಾರಾದ್ರೂ ಸ್ವಲ್ಪ ತುಂಬಾ ವೀಕ್ ಈಗ ಇರೋರಾದ್ರೆ ತುಂಬಾ ತಲೆಗೆ ಹಾಕೋಬಿಡ್ತಾರೆ ಅವ್ರು. ಆ ಒಂದು ಕ್ಷಣಕ್ಕೆ ಯಾರು ಕೂಡ ಇದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ರೆಡಿ ಆಗ್ಬೇಕು, ಅದಕ್ಕೋಸ್ಕರ ನಾಳೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಹಾಗೇನೆ. ಥ್ಯಾಂಕ್ ಯು, ಬಾಯ್.